ಆಪೋಸಿಷನ್ ಬಿಜೆಪಿ ಪ್ರಶ್ನೆ ಮಾಡಬೇಕಾಗಿತ್ತು. ಲಕ್ವಾಯ್ಕೋ ಹೊಡೆದಿದ್ಯಾ ಬಿಜೆಪಿ ಅವ್ರಿಗೆ? ಅಶೋಕ್, ಬಾಯಿಗೆನ ಲಕ್ವಾಯ್ಕೋ ಹೊಡೆದಿದ್ಯಾ? ಇಷ್ಟು ದೊಡ್ಡ ಸೀರಿಯಲ್ ಪ್ರಕರಣ, ಸೀರಿಯಲ್ ಅತ್ಯಾಚಾರ, ಸೀರಿಯಲ್ ಕೊಲೆ ಧರ್ಮಸ್ಥಳದಲ್ಲಿ ನಡೆದಿದೆ. ಬಿಜೆಪಿ ಅವ್ರಿಗೆ ಲಕ್ವಾಯ್ಕೋ ಹೊಡೆದಿದ್ಯಾ? ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅಲ್ಲ, ಎಲ್ಲ ಸೇರ್ಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದ್ದೀರಾ. ಸಾಮಾನ್ಯ ವ್ಯಕ್ತಿ ಇದನ್ನ ಮಾಡಿದ್ರೆ ಅವನನ್ನ ಎತ್ತಾಕೊಂಬಂದು ಎನ್ಕೌಂಟರ್ ಮಾಡಿರಲ್ವಾ? ಏನೋ ಮಾಡಿರೋರು. ಮೊನ್ನೆ ಗುಲ್ಬರ್ಗಾದಲ್ಲಿ 5 ವರ್ಷದ ಒಂದು ಚಿಕ್ಕ ಮಗುವನ್ನ ಬಿಹಾರಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಕ್ಕೆ ಆ ಅನ್ಪೂರ್ಣ ಅನ್ನೋ ಸಬ್ ಇನ್ಸ್ಪೆಕ್ಟರ್ ಕೈಗೆ ಮಾಜರ್ ಮಾಡೋ ಹೆಸರಲ್ಲಿ ಗುಂಡಾಕ್ರಿ. ಬಡವರಿಗೆ ಗುಂಡು, ಶ್ರೀಮಂತ ಪ್ರಭಾವಿಗಳಿಗಿದ್ರೆ ಅವ್ರಿಗೆ ರಕ್ಷಣೆ ಕೊಡೋ ಅಂತ ಇಂಥ ಕಿತ್ತೋಗಿ ಸರ್ಕಾರ, ಇಂಥ ಕಿತ್ತೋಗಿರೋ ಆಪೋಸಿಷನ್ ಮುಂದೆ ಸರ್ಕಾರ ಮಾಡೋಕೆ ಪ್ರಚಾರ ಮಾಡ್ತಾ ಇರೋ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ? ಧರ್ಮಸ್ಥಳದ ದೇವಸ್ಥಾನನ ಬರೀ ಪ್ರಮಾಣಕ್ಕೆ, ಆಣೆ ಪ್ರಮಾಣಕ್ಕೆ ನಿಮ್ಮ ಕಿತ್ತೋಗಿದ್ ರಾಜಕೀಯ ಕೊಂದಕ್ಕೆನಾ? ಅಲ್ಲಿರುವ ಅಣ್ಣಪ್ಪ ಮತ್ತೆ ಮಂಜುನಾಥ, ಈ ಆತ್ಮಗಳು, ಈ ಕೊಲೆ ಆಗಿರೋದು ಹೆಣ್ಣು ಮಕ್ಕಳು, ಈ ಕೊಲೆ ಆಗಿರೋ ಅತ್ಯಾಚಾರ ಆಗಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ ಬಾಯಿಗೆ, ನಿಮ್ ಮನ್ಸಿಗೆ ಬರ್ತಾ ಇಲ್ವಾ? ಇಷ್ಟೇನಾ? ಬರೀ ಅಧಿಕಾರಕ್ಕೆ ಹೊಂದಿಕೆನಾ ಸೀಮಿತ ರಾಜಕಾರಣಿಗಳು? ಅನ್ಯಾಯ ಆದ್ರೆ ಯಾರು ಮಾತಾಡಲ್ವಾ? ಯಾಕೆ ಮಾತಾಡಲ್ಲ? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವುದಕ್ಕೂ ಕೂಡ ಅಂಜೋ ಸಂದರ್ಭನೇ ಇಲ್ಲ. ನನ್ನಂತ ಡಿ.ಕೆ. ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ. ನನ್ನಂತ 100 ಡಿ.ಕೆ. ಶಿವಕುಮಾರ್ ಶ್ರೀಮಂತರ ಹಿಂದೆ ಒಬ್ಬ ಡಿ.ಕೆ. ಶಿವಕುಮಾರ್ ಧರ್ಮಸ್ಥಳದಲ್ಲಿ ಮಾಡುವಂತ ಸ್ಟೇಟ್ಮೆಂಟು 100 ಡಿ.ಕೆ. ಶಿವಕುಮಾರ್ ನಿಮ್ಮ ಬೆನ್ನಿಗೆ, ದಣಿಗಳ ಬೆನ್ನಿಗೆ ನಿಂತಿದ್ದಾರೆ ಅಂತ ಸ್ವತಃ ಹೇಳ್ತಾರೆ. ಒಬ್ಬ ಡೆಪ್ಯೂಟಿ ಮುಖ್ಯಮಂತ್ರಿ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕಾನೂನು, ಈ ದೇಶದ ಸಂವಿಧಾನದ ಕೆಳಗಡೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಬೇಕಾದಂತ ಒಬ್ಬ ಡೆಪ್ಯೂಟಿ ಸಿಎಂ 100 ಜನ ಡಿ.ಕೆ. ಶಿವಕುಮಾರ್ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ. ಅದು ನಮ್ಮ ಚಪ್ಪಲಿಯನ್ನು ತಗೊಂಡು ನಾವೇ ಹೊಡ್ಕೊಬೇಕು. ಯಾಕೆ ಅಂತಂದ್ರೆ